ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಬಿ ಬ್ರೈಟ್ ಚಾನೆಲ್. ನನಗೆ ಸಾಕಷ್ಟು ಬ್ಯೂಟಿ ಸ್ಕಿನ್ ಕೇರ್ ಬಗ್ಗೆ ರಿಕ್ವೆಸ್ಟ್ಗಳು ಬಂದಿದೆ. ಸೊ ಅದರಿಂದ ಇವತ್ತಿನ ವಿಡಿಯೋನಲ್ಲಿ ನಾನು 2 ಮಾಸ್ಕ್ನ ಮಾಡ್ತಾ ಇದ್ದೀನಿ. ಒಂದು ಸೆನ್ಸಿಟಿವ್ ಸ್ಕಿನ್ ಇರೋವಂಥವ್ರಿಗೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗುವಂಥ ಮಾಸ್ಕ್, ಇನ್ನೊಂದು ಯಾರಾದರೂ ತುಂಬ ಡಲ್ ಆಗಿದೆ ಸ್ಕಿನ್, ಅವ್ರಿಗೆ ಒಂದು ಬ್ರೈಟ್ನೆಸ್ ಮತ್ತು ಗ್ಲೋ ಕಾಣಿಸ್ಬೇಕು ಸ್ಕಿನ್ನಲ್ಲಿ ಅಂತ ಹೇಳೋದಕ್ಕೆ ಇನ್ನೊಂದು ಮಾಸ್ಕ್. ಇದು ಡಲ್ನೆಸ್ ಇರೋರು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಬಟ್ ಫಸ್ಟ್ ಮಾಸ್ಕ್ ನಾನಿವತ್ತು ತೋರಿಸ್ತಾ ಇರೋದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ, ಆದರೆ ಡ್ರೈ ಸ್ಕಿನ್ ಇರೋರು ಕೂಡ ಈ ಮಾಸ್ಕ್ನ ಟ್ರೈ ಮಾಡ್ಬೋದು. ಬನ್ನಿ ಈ 2 ಮಾಸ್ಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇರಿಟೇಷನ್ಸು, ಇಚ್ಚಿನೆಸ್ ಮತ್ತು ರೆಡ್ನೆಸ್ ಜಾಸ್ತಿ ಇರುತ್ತೆ. ಮೊದಲನೇ ಪ್ರಾಡಕ್ಟ್ ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಗ್ಲಿಸರಿನ್. ಗ್ಲಿಸರಿನ್ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಮತ್ತು ಯಾವುದಾದ್ರೂ ಇರಿಟೇಷನ್ ರ್ಯಾಷಸ್ಸಿಂದನೂ ನಮಗೆ ಬೇಗ ರಿಲೀಫ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಲೋವೆರಾ ಜೆಲ್. ಇದನ್ನು ನಿಮ್ಮ ಮನೆಯಲ್ಲಿ ಪ್ಲಾಂಟ್ ಇದ್ದರೆ ಡೈರೆಕ್ಟಾಗಿ ಪ್ಲಾಂಟಿಂದನೇ ಜೆಲ್ನ ತೊಗೋಬೋದು. ಪ್ಲಾಂಟ್ ಇಲ್ಲ ಅಂದವರು ಈ ಗ್ರೀನ್ ಲೀಫ್ ಕಂಪನಿ ಅವ್ರದ್ದು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಅಲೋವೆರಾ ಬಿಟ್ಟು ಬೇರೆ ಯಾವ ಇಂಗ್ರೀಡಿಯೆಂಟು ಹಾಕಿರಲ್ಲ, ಸೊ ಆದಷ್ಟು ಪ್ಯೂರೆಸ್ಟ್ ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ನಾನು 2 ಸ್ಪೂನ್ ಅಲೋವೆರಾ ಜೆಲ್ನ ತೊಗೋತಾ ಇದ್ದೀನಿ. ಅದಕ್ಕೆ 5 to 6 ಡ್ರಾಪ್ಸ್ ಅಥವಾ 1/4 ಸ್ಪೂನು ಗ್ಲಿಸರಿನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಲೋವೆರಾ ಜೆಲ್ಲಲ್ಲಿ ಹೀಲಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಸ್ಕಿನ್ನಲ್ಲಿ ಡ್ಯಾಮೇಜಸ್ ಆಗಲಿ, ಇರಿಟೇಷನ್ ರ್ಯಾಷಸ್ ಆಗಲಿ ಇದ್ದರೆ, ಅಥವಾ ಈ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಯಾವ ಪ್ರಾಡಕ್ಟ್ ಫಸ್ಟ್ ಯೂಸ್ ಮಾಡಿದ್ರೆ ತುಂಬ ಬೇಗ ಸ್ಕಿನ್ನಲ್ಲಿ ರಿಯಾಕ್ಟ್ ಆಗುತ್ತೆ. ಸೊ ಅದರಿಂದ ಹೀಲ್ ಮಾಡಬೇಕು ಅಂತಂದರೆ ಅಲೋವೆರಾ ಜೆಲ್ ಇಸ್ ಅ ಬೆಸ್ಟ್ ಅಂತ ಹೇಳ್ಬೋದು, ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಆಗಿ ಸಿಗೋ ಪ್ರಾಡಕ್ಟಲ್ಲಿ. ಸೊ ಇದೆರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಹಳೆ ವಿಡಿಯೋ ನೀವು ನೋಡಿದ್ರೆ ಡ್ರೈ ಸ್ಕಿನ್ ಅವ್ರಿಗೆ ನಾನು ಇದೇ ರೀತಿ ಒಂದು ಮಾಸ್ಕ್ ಮಾಡಿದ್ದೀನಿ. ಅದರಲ್ಲಿ ಅಲೋವೆರಾ ಜೆಲ್ ಜೊತೆ ನಾವು ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡಾಗ ಅದು ಕಂಪ್ಲೀಟಾಗಿ ಒಂದು ಲೋಷನ್ ಥರ ಟೆಕ್ಸ್ಚರ್ನ ತೊಗೊಳುತ್ತೆ. ಬಟ್ ಇಲ್ಲಿ ಗ್ಲಿಸರಿನ್ ಯೂಸ್ ಮಾಡೋದ್ರಿಂದ ಇದ್ರ ಕಲರ್ ಒಂದು ಸ್ವಲ್ಪ ಲೈಟ್ ಮತ್ತು ಡಲ್ ಆಗಿ ಆಗುತ್ತೆ, ಅಂದರೆ ಲೈಟ್ ಗ್ರೀನ್ ಅಥವಾ ಪಿಸ್ತಾ ಶೇಡ್ ಅಂತ ಹೇಳ್ಬೋದು. ಒಂದು ನಾರ್ಮಲ್ ವಾಟರ್ ಅಥವಾ ವಾರ್ಮ್ ವಾಟರ್ನಲ್ಲಿ ಫೇಸ್ನ ಫಸ್ಟು ವಾಶ್ ಮಾಡಿಕೊಂಡು ಈ ಮಾಸ್ಕ್ನ ನಾವೇನು ಮಾಡಿದ್ದೀವಿ ಅದನ್ನು ಒಂದು ತಿಕ್ ಕೋಟಾಗಿ ಅಪ್ಲೈ ಮಾಡಬೇಕು. ತೆಳ್ಳಗಲ್ಲ, ಒಂದು ಸ್ವಲ್ಪ ದಪ್ಪ ಮಾಸ್ಕ್ ಥರನೇ ಇದನ್ನು ನಮ್ಮ ಪೂರಾ ಸ್ಕಿನ್ ಮೇಲೆ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದೊಂದು ಇನ್ಸ್ಟೆಂಟ್ ಮಾಸ್ಕ್ ಅಂತ ಹೇಳ್ಬೋದು. ಸೊ ಯಾವ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್ ಇಲ್ದಲೇ ಇಮ್ಮಿಡಿಯೇಟಾಗಿ 2 ನಿಮಿಷದಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಮಾಸ್ಕ್. ಮತ್ತು ಇದು ಒಂದು ಸ್ವಲ್ಪ ಸೇಫೆಸ್ಟ್ ಅಂತ ಹೇಳ್ತೀವಿ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಯಾವಾಗಲೂ ಪ್ರಾಡಕ್ಟ್ಗಳು ಯೂಸ್ ಮಾಡಿದಾಗ ರಿಯಾಕ್ಟ್ ಆಗೋದು ತುಂಬ ಬೇಗ ಆಗುತ್ತೆ ಸ್ಕಿನ್ ಮೇಲೆ. ಸೊ ಅದರಿಂದ ಅವರು ನ್ಯಾಚುರಲ್ ಅಥವಾ ಹೋಮ್ ಮೇಡ್ ಪ್ರಾಡಕ್ಟಲ್ಲಿ ಹೋಗೋದು ಉತ್ತಮ. ಇದನ್ನು ನಮ್ಮ ಕಂಪ್ಲೀಟ್ ಫೇಸ್ಗೆ, ನೆಕ್ಗೆ, ಇದು ಮೂಗಿನ ಕಾರ್ನರ್ಸ್ಗೆ, ಲಿಪ್ ಸುತ್ತಲೂ, ಈವನ್ ಕಣ್ಣು ಮೇಲೆ ಮತ್ತು ಕಿವಿಗೆ ಎಲ್ಲ ಕಡೆಯೂ ಕಂಪ್ಲೀಟಾಗಿ ನೀವು ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಇದನ್ನು ಹಾಗೆ ನಮ್ಮ ಫೇಸ್ ಮೇಲೆ ಅದು ಕಂಪ್ಲೀಟಾಗಿ ಅಬ್ಸರ್ವ್ ಆಗೋ ಥರ ಬಿಟ್ಟು ಆಮೇಲೆ ಮತ್ತೆ ಪ್ಲೇನ್ ವಾಟರ್ನಲ್ಲೇ ಮುಖ ತೊಳಿಬೇಕು. ಈ ಹೋಮ್ ಮೇಡ್ ಪ್ರಾಸೆಸ್ ಫೇಸ್ ಮಾಸ್ಕ್ ಅಥವಾ ಸ್ಕ್ರಬ್ ಆಗಲಿ, ಕ್ಲೆನ್ಸಸ್ ಆಗಲಿ ನಾವು ಯಾವಾಗ ಮಾಡ್ಕೋತೀವಿ, ನೀವು ಆದಷ್ಟು ಕೆಮಿಕಲ್ಸ್ನ ಅವಾಯ್ಡ್ ಮಾಡಿ ನಾರ್ಮಲ್ ಪ್ಲೇನ್ ವಾಟರ್ನಲ್ಲೇ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವಾಗ್ಲೂ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಅಂತದ ನೀವು ಟ್ರೈ ಮಾಡಿದಾಗ ಅದನ್ನು ಸಂಜೆ ಹೊತ್ತು ನೀವು ಮಾಡಿದ್ರೆ ನಿಮ್ಮ ಫೇಸು ಹೊರಗಡೆ ಹಾರ್ಶ್ ಸನ್ಲೈಟಲ್ಲಾಗಲಿ, ಪೊಲ್ಯೂಷನ್ಸಲ್ಲಾಗಲಿ, ಸ್ಟ್ರೆಸ್ಸಲ್ಲಾಗಲಿ ಇರೋದಿಲ್ಲ. ಸಂಜೆ ಹೊತ್ತು ಫೇಸ್ ಸ್ವಲ್ಪ ಕಾಮ್ ಆಗಿರುತ್ತೆ, ನೀವು ನಿದ್ದೆ ಮಾಡೋ ಟೈಮ್ ಆಗಿರುತ್ತೆ, ಬಾಡಿ ಮತ್ತು ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನೀವೇನೇ ಅಪ್ಲೈ ಮಾಡಿದ್ರೂ ಅದ್ರ ರಿಸಲ್ಟ್ಸು ಬೆಳಗ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತ್ ಪ್ರಾಡಕ್ಟ್ ಏನಾದರೂ ಜಾಸ್ತಿ ಉಳಿದಿದೆ ಅಂತಂದರೆ ನೀವು ಅದನ್ನು ಕೈಗೆ, ಕಾಲಿಗೆ ಕೂಡ ಹಚ್ಕೋಬೋದು.
ಆ್ಯಂಡ್ ನೀವು ಅದರ ಸಾಫ್ಟ್ನೆಸ್ ಮತ್ತು ಅದರಲ್ಲಿರೋ ಒಂದು ಗ್ಲೋನ ರಿಸಲ್ಟ್ ಇಮ್ಮಿಡಿಯೇಟಾಗೆ ಒಂದು 15 ನಿಮಿಷದಲ್ಲಿ ಡಿಫ್ರೆನ್ಸಸ್ನ ನೋಡ್ಬೋದು. ತುಂಬ ಎಕ್ಸ್ಪೆನ್ಸಿವ್ ಫೇಶಿಯಲ್ಸ್ನ ಮಾಡಿಸ್ಕೊಂಡು ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ ಅಂತ ತಿಳಿದಲೇ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಸ್ಕಿನ್ಗೆ ನೀವು ಏನು ಹಚ್ಕೋತಾ ಇದ್ದೀರಾ, ಅದ್ರ ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಕೂಡ ಒಳ್ಳೆ ಕಂಡೀಷನಲ್ಲಿರುತ್ತೆ ಆ್ಯಂಡ್ ನಿಮಗೂ ಕೂಡ ನೀವು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಬೆನಿಫಿಟ್ಸ್ನ ರಿಸಲ್ಟ್ಸ್ನ ಇಮಿಡಿಯೇಟಾಗಿ ನೋಡ್ಬೋದು. ಸೊ ಇದು ಸೆನ್ಸಿಟಿವ್ ಸ್ಕಿನ್ಗೆ ಕೇರ್ ಮಾಡುವಂಥ ಫೇಶಿಯಲ್. ಈ ವಿಡಿಯೋನಲ್ಲಿ 2ನೇ ಫೇಸ್ ಮಾಸ್ಕ್ ಯಾವುದು ಅಂತಂದರೆ, ನಮಗೆ ಡ್ರೈನೆಸ್ ಡಲ್ನೆಸ್ ತುಂಬ ಇದೆ, ಬ್ರೈಟ್ ಮತ್ತು ರೇಡಿಯಂಟ್ ಆಗಿರುವಂಥ ಸ್ಕಿನ್ ಬೇಕು ಅಂತ ಅಂದ್ಕೊಳ್ಳೋರಿಗೆ ಇದೊಂದು ಒಳ್ಳೆ ಹೋಮ್ ಮೇಡ್ ಫೇಶಿಯಲ್ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇ ಇಂಗ್ರೀಡಿಯೆಂಟ್ ಈ ಮಾಸ್ಕ್ಗೆ ಬೇಕಾಗಿರೋದು ಪಪಾಯ. ಸೊ ನಾನಿಲ್ಲಿ ತುಂಬ ಹಣ್ಣಾಗಿರೋ ಅಂಥ ಕಡೆನೇ ಪಪಾಯನ ಕಟ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪಪಾಯ ಎಲ್ಲರಿಗೂ ಗೊತ್ತಿರೋವಂಥದ್ದು ತುಂಬ ಸೇಫೆಸ್ಟ್, ಎಲ್ಲ ಸ್ಕಿನ್ ಟೈಪ್ಗೂ ಬೆಸ್ಟ್ ಫ್ರೂಟ್ ಅಂತ ಹೇಳ್ಬೋದು. ನೀವು ಇದನ್ನು ಕನ್ಸ್ಯೂಮ್ ಕೂಡ ಮಾಡ್ಬೋದು, ಬಟ್ ಕೆಲವ್ರಿಗೆ ಕನ್ಸ್ಯೂಮ್ ಮಾಡಿದಾಗ ಹೀಟ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಕನ್ಸ್ಯೂಮ್ ಮಾಡೋ ಬದಲು ನೀವು ಇದನ್ನು ಮಾಸ್ಕ್ ಥರ ಕೂಡ ಯೂಸ್ ಮಾಡ್ಕೋಬೋದು. ತುಂಬ ಟೈಮ್ ಇಲ್ಲದೆ ಇರೋರು ಡೈರೆಕ್ಟಾಗಿ ಪಪಾಯ ಸ್ಕಿನ್ನನ್ನು ತಗೊಂಡು ಡೈರೆಕ್ಟಾಗಿ ನಿಮ್ಮ ಸ್ಕಿನ್ ಮೇಲೆ ರಬ್ ಮಾಡ್ಬೋದು. ಬಟ್ ಪ್ಯಾಕ್ ಮಾಡಿಕೊಂಡು 15 ನಿಮಿಷ ಇಟ್ಕೊಳ್ಳೋ ಅಂಥವ್ರು ಈ ಒಂದು ಒಳ್ಳೆ ಇನ್ಸ್ಟೆಂಟ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು. ಈ ಪಪಾಯನ ನಾನು ಕೈಯಲ್ಲೇ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಪಪಾಯನಲ್ಲಿ ಡೆಡ್ ಸೆಲ್ಸ್ ರಿಮೂವ್ ಮಾಡೋ ಕೆಪಾಸಿಟಿ ಇದೆ. ನಮಗೇನಾದರೂ ಸ್ಕಿನ್ನಲ್ಲಿ ಡ್ಯಾಮೇಜಸ್ ಆಗಿದ್ದರೆ, ವೆರಿ ಟೈನಿ ಸ್ಕಿನ್ನಲ್ಲಿ ಊನ್ಸ್ ಆಗಲಿ ಕಟ್ಸ್ ಆಗಲಿ ಆಗಿದ್ದರೆ ಅದನ್ನೆಲ್ಲ ಹೀಲ್ ಮಾಡುವಂಥ ಪ್ರಾಪರ್ಟಿ ಇದೆ. ಆ್ಯಂಡ್ ನಮಗೆ ಒಳ್ಳೆ ಬ್ರೈಟ್ನೆಸ್ ಕೊಡುತ್ತೆ. ನ್ಯಾಚುರಲ್ ಬ್ರೈಟ್ನಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಪಪಾಯನಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್. ಈ ಪಪಾಯನ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಒಂದು 4ರಿಂದ 5 ಡ್ರಾಪ್ ಗ್ಲಿಸರಿನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅಥವಾ 1/4 ಚಮಚ ಅಂತನಾದರೂ ಹೇಳ್ಬೋದು. ಗ್ಲಿಸರಿನ್ ಅನ್ನೋದು ನಾವು ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ ಅಥವಾ ಸ್ಕ್ರಬ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ಆದರೆ ಯಾವಾಗಲೂ 4 to 5 ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡಬೇಕು. ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡಬಾರ್ದು. ಇದೊಂದು ನ್ಯಾಚುರಲ್ ಆ್ಯಂಟಿ ಏಜಿಂಗ್ ಕ್ರೀಮ್ ಅಂತ ಹೇಳ್ಬೋದು. ಸೊ ಯಾರಿಗಾದರೂ ಫೇಸಲ್ಲಿ ರಿಂಕಲ್ಸ್ ಬರ್ತಾ ಇದೆ, ಫೈನ್ ಲೈನ್ಸ್ ಕಾಣಿಸ್ತಾ ಇದೆ, ಮುಖ ತುಂಬ ಬೇಗ ಏಜ್ ಆದಂಗೆ ಅನ್ನಿಸ್ತಾ ಇದೆ ಅಂತಂದರೆ ಅವರು ಕೂಡ ಗ್ಲಿಸರಿನ್ನ ಫೇಸ್ ಮಾಸ್ಕ್ ಅಥವಾ ಫೇಸ್ ಪ್ಯಾಕಲ್ಲಿ ಒಂದು 3ರಿಂದ 4 ಡ್ರಾಪ್ ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ನ ನೋಡ್ಬೋದು. ಬಟ್ ಯಾವುದೇ ಫೇಸ್ ಮಾಸ್ಕ್ ನೀವು ಮಾಡಿದಾಗ ಕೆಲವೊಂದು ಇನ್ಸ್ಟೆಂಟ್ ರಿಸಲ್ಟ್ ತೋರಿಸುತ್ತೆ, ಬಟ್ ನಿಮಗೆ ಅದು ಜಾಸ್ತಿ ಕಾಲ ಬರಬೇಕು ಅಂತಂದರೆ ಈ ಥರ ಮಾಸ್ಕ್ಗಳನ್ನ ನೀವು ರೆಗ್ಯುಲರ್ ಆಗಿ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ವೀಕ್ಲಿ 2ರಿಂದ 3 ಸತಿನಾದರೂ ಇದನ್ನು ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಕಾಣಿಸುತ್ತೆ. ಇಲ್ಲಿ ನಾನು ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಫೇಸ್ ಪ್ಯಾಕ್ ಹಚ್ಕೊಳ್ಳೋ ಥರನೇ ಫಸ್ಟು ನಾವು ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು, ಅಂದರೆ ಯಾವ ಪೊಲ್ಯೂಷನ್ ಡಸ್ಟು ಇಲ್ದಲೇ ವಾಶ್ ಮಾಡಿಕೊಂಡು ಇದನ್ನು ನೀವು ಕಂಪ್ಲೀಟ್ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೋದು. ಇದೊಂದು ಸ್ವಲ್ಪ ಟೆಕ್ಸ್ಚರ್ ಬಂದು ತುಂಬ ವಾಟರಿ ಟೆಕ್ಸ್ಚರ್ ಆಗಿರೋದ್ರಿಂದ ನಮ್ಮ ಫೇಸ್ ಮೇಲೆ ಅಷ್ಟೊಂದು ನಿಲ್ಲಲ್ಲ. ಅದರಿಂದ ನೀವು ಬರೀ ಆ ಪ್ರಾಡಕ್ಟ್ನ ಹಚ್ಕೊಳ್ಳಿ. ಪಪ್ಪಾಯ ನಿಮ್ಮ ಸ್ಕಿನ್ ಮೇಲೆ ನಿಲ್ತಾ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಅದರ ಅಂಶ ಏನಿದೆ ಅದು ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದರೆ ಸಾಕು, ಅದರ ಬೆನಿಫಿಟ್ ತಾನೇ ಮಾಡುತ್ತೆ. ಸೇಮ್ ನಾನು ಹಳೆ ವೀಡಿಯೋಸ್ನಲ್ಲಿ ತೋರಿಸ್ದಂಗೆ ಕಂಪ್ಲೀಟ್ ಫೇಸ್ ಮೇಲೆ ಇದನ್ನು ಈವನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಇದನ್ನು ಹಾಗೆ ಬಿಟ್ಟು ನಾರ್ಮಲ್ ಪ್ಲೇನ್ ವಾಟರ್ನಲ್ಲಿ ಫೇಸ್ ವಾಶ್ನ ಮಾಡ್ಕೋಬೋದು. ನೀವು ಈ ವಿಡಿಯೋನಲ್ಲೇ ತುಂಬ ಡಿಫ್ರೆನ್ಸ್ ನೋಡ್ಬೋದು. ಮೊದಲು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೂ ಅಥವಾ ಫೇಸ್ ಪ್ಯಾಕ್ ಹಾಕಿ ಫೇಸ್ ವಾಶ್ ಮಾಡಿದ್ಮೇಲೆ ನನ್ನ ಸ್ಕಿನ್ನಲ್ಲಿ ಕಾಂಪ್ಲೆಕ್ಷನಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ತುಂಬ ಡ್ರೈ ಸ್ಕಿನ್ ಇರೋವಂಥವರು ಈ ಫೇಸ್ ಮಾಸ್ಕ್ ಹಚ್ಕೊಂಡು ಫೇಸ್ ವಾಶ್ ಮಾಡಿದ್ಮೇಲೆ ಒಂದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ಬೋದು.
ಬಟ್ ಜನರಲಿ ನಾನು ನೋಡಿರೋ ಪ್ರಕಾರ ಹೋಮ್ ಮೇಡ್ ಫೇಶಿಯಲ್ಸ್ ನೀವು ಯಾವುದೇ ಮಾಡಿದ್ರೂ ಸ್ಕಿನ್ ಯಾವತ್ತೂ ಎಕ್ಸ್ಟ್ರೀಮ್ ಡ್ರೈನೆಸ್ಗೆ ಹೋಗಲ್ಲ. ಯಾಕಂದರೆ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವ ಸ್ಕಿನ್ ಟೈಪ್ ಅವ್ರು ಯೂಸ್ ಮಾಡಿದ್ರೂ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಅಗೇನ್ ಪಪಾಯ ಅನ್ನೋದು ನಿಮಗೆ ಥ್ರೂ ಔಟ್ ದ ಇಯರ್ ಸಿಗೋ ಅಂಥ ಹಣ್ಣು. ಸೊ ಅದರಿಂದ ನೀವು ಇನ್ಸ್ಟೆಂಟಾಗೆ ಪಪಾಯನ ಯಾವಾಗ ಬೇಕಾದರೂ ಪಪಾಯ ತೊಗೊಂಡು ಬಂದು ಈ ಫೇಸ್ ಮಾಸ್ಕ್ನ ಮಾಡ್ಕೋಬೋದು. ಇಲ್ಲ ಅಂತಂದವರು ಐ ಹ್ಯಾವ್ ಆಲ್ರೆಡಿ ಶೋನ್ ಬೇರೆ ಫೇಸ್ ಮಾಸ್ಕ್ಗಳನ್ನ, ಅದು ಕೂಡ ಟ್ರೈ ಮಾಡಿ ಫೇಸ್ನ ಒಳ್ಳೆ ಕಂಡೀಷನಲ್ಲಿ ಇಟ್ಕೋಬೋದು. ಸೊ ಈಗ ನೋಡಿ ನನ್ನ ಫೇಸ್ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತದೆ ಮತ್ತು ಸ್ಕಿನ್ ಕೂಡ ಅಷ್ಟೇ ಸಾಫ್ಟ್ ಆಗಿದೆ. ನಂದು ಆ್ಯಕ್ಚುಲಿ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್, ಬಟ್ ಎಲ್ಲೂ ನನಗೆ ತುಂಬ ಡ್ರೈನೆಸ್ ಅಂತ ಅನ್ನಿಸ್ತಾ ಇಲ್ಲ. ನೀವು ನೋಡ್ಬೋದು ಕಣ್ಣ ಕೆಳಗಡೆ ಕಪ್ಪಾಗಲಿ ಅಥವಾ ಲಿಪ್ಸ್ ಸುತ್ತಲೂ ಕಪ್ಪಾಗಲಿ ಯಾವುದೂ ಕಾಣಿಸ್ತಾ ಇಲ್ಲ. ಸೊ ಫೇಸ್ ಅಷ್ಟು ಬ್ರೈಟಾಗಿ ಅನ್ನಿಸ್ತಾ ಇದೆ. ಸೊ ಈ ಥರ ಮಾಸ್ಕ್ಗಳನ್ನ ಸಂಜೆ ಹೊತ್ತೇ ಮಾಡ್ಕೊಳ್ಳಿ. ನೀವು ಈ ಮಾಸ್ಕ್ಗಳನ್ನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.